ಯಾರು MP ಕಡೆಯವರವರು ಪರ್ಸ್ನಲ್ಗೆ ಬಂದುಬಿಟ್ರು. ತಾಕತ್ತಿದೆಯಾ, ಅದಿದೆಯಾ, ಕುಮಾರಸ್ವಾಮಿ CM ಆಗ್ತಾರ? ಯಾರ್ರೀ ಇದೆಲ್ಲ? MP ಅವರು ಅವತ್ತು ಒಂದು ಮಾತಾಡಿದ್ಮೇಲೆ ತಿರುಗಿ ಮಾತಾಡ್ತಾ ಇಲ್ಲ. ಅವ್ರ ಹಿಂದೆ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ದುರಹಂಕಾರ ಮಾತುಗಳು ದಯವಿಟ್ಟು ಆಡಬೇಡಿ, ತಪ್ಪಾಗ್ತದೆ. NDAನಲ್ಲಿರೋದ್ರಿಂದ ಇದರಲ್ಲಿ ರೈತರ ವಿರೋಧ ಹೆಂಗಾಗ್ತಾರೆ? ರವಿ ಅವರು ರೈತರ ವಿರೋಧ ಆಗೋಕ್ಕೆ ಆಗಲ್ಲ. ಅವರು ರೈತರ ಮಗನಾಗಿ ಹುಟ್ಟಿರೋದು. ರೈತರದ್ದು ಇಲ್ಲಿ ಸಬ್ಜೆಕ್ಟು ಎಲ್ಲಿಗೋಯ್ತು ಅಂದರೆ ರೈತರ ಹೋರಾಟನೇ ಬಿಟ್ಬಿಟ್ರಿ. ಇಲ್ಲಿ ಈ ಯಾರೋ MP ಕಡೆ ಇರೋರು ಇಬ್ಬರು ಮಾತಾಡಿದ್ದಾರೆ ನೋಡಿ, ರೈತರ ಹೋರಾಟನೇ ಬಿಟ್ಬಿಟ್ರು. ಈಗ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತು, ರೈತ ಸಂಘದವ್ರು ಎರಡು ಕಡೆ ಬಾಲ್ ಕುಂತವ್ರೆ, ಒಬ್ಬರು ಬೇಕು ಒಬ್ಬರು ಬೇಡ ಅಂತ. ಆ ಇಬ್ಬರೂ ನಮ್ಮ ರವಿಕುಮಾರಿಗೆ ಓಟ್ ಹಾಕಿರೋರು. ಈ ಕಡೆ ಕುಂತಿರೋರು ರೈತರು ಓಟ್ ಮಾಡಿದ್ದಾರೆ, ಆ ಕಡೆ ಕುಂತಿರೋರು ಓಟ್ ಮಾಡಿದ್ದಾರೆ. ಅದು ವಿಶೇಷವಾಗಿ ನಮ್ಮ ರವಿಯವರು ರೈತರ ಕುಟುಂಬದಿಂದ ಬಂದಿರೋ ವ್ಯಕ್ತಿ. ಆತನ ಬಗ್ಗೆ ಇಡೀ ಶಿಳಗಡ್ ತಾಲೂಕದಲ್ಲಾಗಲಿ ಇಲ್ಲ ನಮ್ಮ ಜಿಲ್ಲೆಯಲ್ಲಾಗಲಿ ಆತನ ಬಗ್ಗೆ ಚಕಾರ ಎತ್ತೋರು ಯಾರೂ ಇಲ್ಲ. ನೇರ ನುಡಿವಾಗಿ ಸಾಮಾನ್ಯ ಮನುಷ್ಯನ ಥರ ಓಡಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾಕೆ ಹಿಂಗಾಯಿತು ಅನ್ನೋದು ಎಲ್ಲರಿಗೂ ನೋವಾಗಿ. ಇವತ್ತು ನಮ್ಮ ಬರ್ತಾ ಶಿಳಘಟ್ಟ ಮೇಲೆ ಬಂದಾಗ ಅಲ್ಲಿ ಒಂದು ಹೋಟ್ಲಲ್ಲಿ ಕಾಫಿ ಕುಡಿತೀವಿ, ವಿಚಾರ ಬಂತು. ಒಳ್ಳೆಯವರು ಯಾಕೆ ಹಿಂಗೆ ಆಯಿತು, ನಿಮ್ಮ NDAಯಲ್ಲಿ ಇದ್ದೀರಲ್ಲ ಅಂತ ಹೇಳಿದ್ರೆ, ಇಲ್ಲ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಇಬ್ಬರಲ್ಲೂ ವಿನಂತಿ ಮಾಡ್ಕೊತೀವಿ ಅಂತ ಹೇಳಿದೆ. ರೈತರು ಡಿವೈಡ್ ಮಾಡಿಕೊಂಡಾಗ ರವಿಕುಮಾರ್ ಯಾರ ಪರ ಹೋಗಬೇಕು ನೀವು ಮಾಧ್ಯಮದವ್ರು ಹೇಳಬೇಕು. ಇಬ್ಬರು ಶಿಳಗಡ್ ತಾಲೂಕರೇ, ಇಬ್ಬರು ರೈತರು ಮುಖಂಡರು ಶಿಳಗಡ್ ತಾಲೂಕರೇ, ಇಬ್ಬರೂ ಒಬ್ಬರು ಬೇಡ ಒಬ್ಬರು ಬೇಕು ಅಂತ. ಒಂದು ಸಲ ಇಂಡಸ್ಟ್ರೀಸ್ ಬಂದ ಮೇಲೆ ಅದನ್ನು ವಾಪಸ್ ಹೋದ್ಮೇಲೆ ತರೋಕ್ಕಾಗಲ್ಲ ಅಂತ ಮಾಧ್ಯಮಗಳಲ್ಲಿ ಎಷ್ಟೋ ಸಲ ನಾವು ಓದಿದ್ದೀವಿ. ಹೈದ್ರಾಬಾದ್ಗೆ ಹೊರಟೋಯ್ತು ಇಂಡಸ್ಟ್ರಿಯಲ್ಲೂ, ಅಲ್ಲಿಗಳು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಬಂದಿರೋದನ್ನು ನೋಡಿದಾಗ ಬೇರೆ ಕಡೆಗೆ ಹೊರಟೋಯ್ತು, ಇಲ್ಲಿ ಜಾಗ ಕೊಡಲ್ಲ ಅದು ಕೊಡಲ್ಲ ಅಂತೇಳಿ ಎಲ್ಲೋ ಗಲಾಟೆಗಳಿದೆ. ಅಂಥದ್ರಲ್ಲಿ ನನಗೆ ತಿಳಿದ ಮಟ್ಟಿಗೆ ಯಾವುದು ಇದರಿಂದ ಜಮ್ಮಕೋಟೆ ಕ್ರಾಸಿಂದ ಸಾವಿರಾರು ಜನ ಇದಕ್ಕೆ ಹೋಗ್ತಾರಂತೆ, ದೊಡ್ಡಬಳ್ಳಾಪುರಕ್ಕೆ ಗಾರ್ಮೆಂಟ್ಸ್ಗೆ. ಎಲ್ಲಿ ಜಮ್ಮಕೋಟೆ ಕ್ರಾಸಿಂದ ಹೋಗ್ತಾರೆ, ಬೆಳಿಗ್ಗೆನೇ ಹೋಗಿ ನಾವು ನಿಂತ್ಕೊಂಡ್ರೆ ಅಲ್ಲಿ ಗೊತ್ತಾಗ್ತದಂತೆ. ಆದ್ದರಿಂದ ಒಂದು ಇಂಡಸ್ಟ್ರಿಯಲ್ಲಿ ಬಂದು ಮಾಡೋದ್ರಲ್ಲಿ ತಪ್ಪೇನು? ಅದರಲ್ಲೂ ನಮ್ಮ ರವಿಯವರೇನು ಫಲವತ್ತಾದ ಭೂಮಿಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಫಲವತ್ತಾದ ಭೂಮಿಗಳು ಬಿಟ್ಟು ಅದು ಇದರಲ್ಲಿ 1000 ಎಕರೆ 700ರಿಂದ 1000 ಎಕರೆವರೆಗೂ ಸರ್ಕಾರಿ ಜಾಗ ಇದೆ. ಮಿಕ್ಕಿದಿನ ಸ್ವಲ್ಪ ಜಾಗ ತಗೊಂಡು ಮಾಡಬೇಕು ಅಂತ ಮಾಡಿರೋದು. ಫಲವತ್ತಾದ ಭೂಮಿಗಳು ಬಿಟ್ಟು ಬೇರೆದಕ್ಕೆ ಮಾಡಿ ಅಂತ ಹೇಳಿರೋದೇ ವಿನಃ ಇನ್ನೇನು ಇಲ್ಲ. ಇದರಲ್ಲಿ ರೈತರ ವಿರೋಧ ಹೆಂಗಾಗ್ತಾರೆ? ರವಿಯವರು ರೈತರ ವಿರೋಧ ಆಗೋಕ್ಕೆ ಆಗಲ್ಲ. ಅವರು ರೈತರ ಮಗನಾಗಿ ಹುಟ್ಟಿರೋದು. ಅವ್ರು ಇವತ್ತೂ ಅಲ್ಲಿ ಬೆಂಗಳೂರಿನಲ್ಲಿಲ್ಲ, ಅವರು ಡೈಲಿ ರಾತ್ರಿ ಹೊತ್ತು ಇಲ್ಲಿಗೆ ಬರ್ತಾರೆ. ಒಬ್ಬ MLA ಆಗಿದ ತಕ್ಷಣ ಬೆಂಗಳೂರು ಸೇರ್ಕೊಂಡವ್ರು ನೋಡಿದ್ದೀವಿ ನಾವು ಶಾಸಕರನ್ನ. ಅಂಥದ್ರು ಡೈಲಿ ಇಲ್ಲೇ ಬಂದು ಇಲ್ಲೇ ಇರ್ತಾರೆ. ರೈತರ ಕಾಳಜಿ ಎಷ್ಟಿದೆ ಅಂತ ನಾವು ಅವ್ರಿಗೇನು ತಿಳುವಳಿಕೆ ಹೇಳಬೇಕು ಅಂತದಿಲ್ಲ. ಆದ್ದರಿಂದ ಇಲ್ಲಿ ನಾನು ಮನವಿ ಮಾಡೋದು ಅಂದರೆ ಈ ಸಬ್ಜೆಕ್ಟ್ನೇ ಬಿಟ್ಬಿಟ್ರು. ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ತೀನಿ, ಈ ಸಬ್ಜೆಕ್ಟೇ ಹೊರಟೋಯ್ತು. ಅವ್ರು ಪರ್ಸ್ನಲ್ಗೆ ಬಂದುಬಿಡ್ತಿಲ್ಲಿ. ಯಾರು MP ಕಡೆಯವರವರು ಪರ್ಸ್ನಲ್ಗೆ ಬಂದುಬಿಟ್ರು. ತಾಕತ್ತಿದೆಯಾ, ಅದಿದೆಯಾ, ಕುಮಾರಸ್ವಾಮಿ CM ಆಗ್ತಾರ? ಯಾರ್ರೀ ಇದೆಲ್ಲ? ಕುಮಾರಸ್ವಾಮಿ CM ಆಗ್ತಾರೆ ಬಿಡ್ತಾರೆ. 2028ಗೆ ಇಡೀ ನಮ್ಮ ಜಾತ್ಯತೀತ ಜನತಾದಳ 224 ಕ್ಷೇತ್ರದಲ್ಲೂ ಹೇಳ್ತಾವ್ರೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ನೀನು ಹೇಳ್ಬಿಟ್ರೆ ನಿಂತೋಗ್ತಾರಾ? ನಾನು ಹೇಳ್ಬಿಟ್ರೆ ಆಗೋದಿಲ್ವಾ? ಇದಲ್ಲ, NDA ಬರಬೇಕು, NDA ಕುಂತ್ಕೊಬೇಕು, ಆಮೇಲೆ ಕುಮಾರಸ್ವಾಮಿನ ನಮ್ಮ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ CM ಅಂತ ಹೇಳಿದ್ದಾರೆ. ನಮ್ಮವರೇನು ಹೇಳಿದ್ದು, ಕುಮಾರಸ್ವಾಮಿ ಅವರು ಬಂದ ಮೇಲೆ CM ಆದಮೇಲೆ ನಾನು ಇದನ್ನು ನ್ಯಾಯ ತನಿಖೆ ಮಾಡಬೇಕು ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಆಗ್ಬಿಡ್ತಾರ ಅನ್ನೋದು ಅಲ್ಲಿಗೆ ನಾವು ಒಗ್ಗಟ್ಟಾಗಿರೋದು ಬೇಡವಾ? NDA ಇರೋದು ಬೇಡವಾ? ನಿಮ್ಮ ಅಭಿಪ್ರಾಯ? MP ಅವ್ರು ಸುಮ್ಮನೆ ಇದ್ದಾರೆ. MP ಅವರು ಅವತ್ತು ಒಂದು ಮಾತಾಡಿದ್ಮೇಲೆ ತಿರುಗಿ ಮಾತಾಡ್ತಾ ಇಲ್ಲ. ಅವ್ರ ಹಿಂದೆ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ದುರಹಂಕಾರ ಮಾತುಗಳು ದಯವಿಟ್ಟು ಆಡಬೇಡಿ, ತಪ್ಪಾಗ್ತದೆ. NDAನಲ್ಲಿರೋದ್ರಿಂದ ದುರಹಂಕಾರ ಮಾತುಗಳು ಆಡಿದ್ರೆ ತಪ್ಪಾಗ್ತದೆ. ನಾನು MP ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಇದನ್ನು ನೋಡಿದ ತಕ್ಷಣ ಮಾಧ್ಯಮದಲ್ಲಿ ನಿನಗೇನೋ ಗೊತ್ತಾಗಿದ್ದ ತಕ್ಷಣ, ಇದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನೀವು ನಿಮ್ಮ ಮುಖಂಡರುಗಳಿಗೆ ನೇರವಾಗಿ ಆದೇಶ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವು ಮಾತಾಡಬೇಡಿ. ನಾನೇನಿದ್ರು ಕುಮಾರಸ್ವಾಮಿ ಹತ್ರ, ನಿಖಿಲ್ ಹತ್ರ ಮಾತಾಡ್ತೀನಿ, ಅವರೂ ಬೇಕಾದ್ರೆ ನಮ್ಮ ವಿಜಯನ್ ಹತ್ರ ಮಾತಾಡಲಿ, ನಾವು ಅಲ್ಲಿ ಕುಂತ್ಕೊಂಡು ಮಾತಾಡ್ತೀವಿ ಅಂತ ನೀವು ಸ್ಪಷ್ಟ ಆದೇಶ ಕೊಡಬೇಕು. ಇನ್ನೊಂದು ಸಲ ಏನಾದರೂ ಈ ಮಧ್ಯದಲ್ಲಿ ಕುಂತ್ಕೊಂಡು ಸಿಕ್ಬಿಡ್ತು ಪೇಪರು ಮೈಕ್ ಸಿಕ್ಬಿಡ್ತು ಅಂತ ಮಾತಾಡಿದ್ರೆ ಇದು ಸರಿಯಾಗಿರೋದಿಲ್ಲ. ಇದು ನಾವು ಮನವಿ ಮಾಡ್ತಾ ಇದ್ದೀವಿ. ನಾವು ಯಾರಿಗೂ ಇಲ್ಲ, ನಾವು NDA ಇಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, NDAದಲ್ಲಿರೋದ್ರಿಂದ
ಭಿನ್ನಾಭಿಪ್ರಾಯಗಳು 100ಕ್ಕೆ 100 ಬರ್ತವೆ. ಭಿನ್ನಾಭಿಪ್ರಾಯಗಳನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ನಾವು ಇಲ್ಲಿ ಚೆನ್ನಾಗಿರ್ತೀವಿ, ನೀವು ಕೆಳಗೆ ನೋಡಿ ಕಿತ್ತಾಡ್ಬಿಟ್ರೆ ನಾವು ಅದಕ್ಕೆ ಹೊಣೆ ಆಗೋದಿಲ್ಲ. ನೀವು ಏನನ್ನ ರೈತರ ಕೆಲಸ ಆಗಲಿ, ಬಡವ್ರ ಕೆಲಸ ಆಗಲಿ, ಏನನ್ನ ಒಂದು ಕೆಲಸ ಆಗಬೇಕಂದ್ರೆ ನಾವು ಒಗ್ಗಟ್ಟಾಗಿರಬೇಕು. ಅದನ್ನು ನೀವು ಮನಗಂಡು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾವು ಮನಗಂಡಿದ್ದೀವಿ. ತಾವು ಬೇಗನೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಕುಮಾರಣ್ಣವರು ಬೇಗನೆ ಇದನ್ನು ಮಾತಾಡಿ ರವಿಯವರ ಹತ್ರ ಮತ್ತು ನಮ್ಮ MP ಸುಧಾಕರ್ ಹತ್ರ ಮಾತಾಡಿ ಬೇಗನೆ ಇದು ಇತ್ಯರ್ಥ ಮಾಡಬೇಕು ಅಂತ ಮಾಧ್ಯಮಗಳ ಮುಖಾಂತರ ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.